ವೀಕ್ಷಕರೇ, ನೀವು ನಿಮ್ಮದು ಯಾವುದ್ಯಾವುದೋ ವ್ಯಾಜ್ಯಕ್ಕೆ ಪರಿಹಾರ ಕೋರಿ ರಾಜ್ಯ ಗ್ರಾಹಕ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದ್ದೀರಾ? ಹಾಗಾದರೆ ಒಮ್ಮೆ ಹೋಗಿ ನಿಮ್ಮ ದೂರು ದಾಖಲೆಗಳನ್ನು ಸುರಕ್ಷಿತವಾಗಿವೆ ಇಲ್ಲವೇ ಅಂತ ಪರೀಕ್ಷಿಸಿಕೊಳ್ಳಿ. ಯಾಕಂದರೆ ಈ ಗ್ರಾಹಕ ಕೋರ್ಟ್ ಕಳೆದ 2 ದಶಕಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲದೆ ನರಳುತ್ತಾ ಇದೆ. ಎಲ್ಲಿ ನೋಡಿದರಲ್ಲಿ ಫೈಲುಗಳು, ಬೀರು ಮೇಲೆ, ಬೀರುವಿನ ಒಳಗೆ, ಓಡಾಡೋ ನೆಲದ ಮೇಲೆ, ಅಷ್ಟೇ ಯಾಕೆ ಕೂರೋ ಕುರ್ಚಿ ಮೇಲೆ, ಟೇಬಲ್ ಮೇಲೆಲ್ಲ ಫೈಲುಗಳು. ಬೆಂಗಳೂರಿನ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಹೀಗೆ ಫೈಲುಗಳ ಸಾಮ್ರಾಜ್ಯ ಆಗಿದೆ. ಈ ಗ್ರಾಹಕ ನ್ಯಾಯಾಲಯ ಇರೋದು ನಗರದ ಚಾಲುಕ್ಯ ವೃತ್ತದ ಬಳಿಯ ಬಸವ ಸಮಿತಿ ಕಟ್ಟಡದಲ್ಲಿ. ಆದ್ರೆ ಕಟ್ಟಡ ತುಂಬಾ ಹಳೆಯದಾಗಿದೆ, ಸ್ಥಳಾವಕಾಶ ಕಡಿಮೆ. ಹಾಗಾಗಿ ಗ್ರಾಹಕರು ನ್ಯಾಯ ಬಯಸಿ ಸಲ್ಲಿಸಿರುವ ದೂರುಗಳು ಫೈಲುಗಳ ರೂಪದಲ್ಲಿ ಸುರಕ್ಷೆ ಇಲ್ಲದೆ ಅಲ್ಲಲ್ಲೇ ಬಿದ್ದುಕೊಂಡಿವೆ. ಮಳೆ ಬಿದ್ದರೆ ಫೈಲುಗಳು ಹಾಳಾಗೋದು ಗ್ಯಾರಂಟಿ. ಇಲ್ಲಿ ಬಂದ್ಬಿಟ್ಟು ನಾವು ಏನಾದರೂ ಒಂದು ಫೈಲ್ಸ್ ಮತ್ತು ಏನಾದರೂ ಇಡಬೇಕಾದ್ರೆ ಒಂದು ಕಬಾರ್ಡ್ ಸಿಸ್ಟಮ್ ಇಲ್ಲ. ಪ್ಲಸ್ ತುಂಬಾ ಎಲ್ಲೋ ಫೈಲ್ಸ್ ಎಲ್ಲ ಇರ್ತದೆ, ಬೇಕಂತ ಹುಡುಕ್ಬೇಕು, ನಮಗೆ ಸಮಯ ಸಿಗಲ್ಲ. ಹಂಗಾಗಿ ತುಂಬ ತೊಂದರೆ ಆಗಿದೆ. ಈ ಗ್ರಾಹಕ ನ್ಯಾಯಾಲಯದ ಅವ್ಯವಸ್ಥೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಕಟ್ಟಡದ ಒಳಗೆ ಕೇವಲ 10 ನಿಮಿಷ ಇದ್ರೆ ಸಾಕು ವಾಕರ್ಗೆ ಬರುವ ವಾತಾವರಣ ಇದೆ. ಯಾಕಂದ್ರೆ ಶೌಚಾಲಯ ಗಬ್ಬೆದ್ದು ಹೋಗಿದೆ. ಇನ್ನು ಒಳಗೊಂದು ಪಾರ್ಕ್ ಇದೆ. ಆ ಪಾರ್ಕ್ ತುಂಬೆಲ್ಲ ಕಸ ಹಾಸಿಕೊಂಡಿದೆ. ವಾಹನಗಳಿಗಂತೂ ಪಾರ್ಕಿಂಗ್ ಇಲ್ವೇ ಇಲ್ಲ. ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದೆ. ಎರಡನೇದು ಇಲ್ಲಿ ಸರಿಯಾದಂಥ ಒಂದು ಶೌಚಾಲಯ ಇಲ್ಲ. ಇಲ್ಲಿ ಮತ್ತೇನಂದರೆ ನಮಗೆ ಕೋರ್ಟಲ್ಲಿ ತುಂಬ ಚಿಕ್ಕದಾಗಿದೆ. ಆಮೇಲೆ ಇಲ್ಲೇ ಸುಮಾರು ಫೈಲ್ ಇಡೋದಕ್ಕಾಗಲಿ ಇದು ಮಾಡೋಕ್ಕಾಗಲಿ ತುಂಬ ವ್ಯವಸ್ಥೆ ಇಲ್ಲ, ಸರಿಯಾಗಿಲ್ಲ. ಗ್ರಾಹಕ ನ್ಯಾಯಾಲಯ ಶುರುವಾಗಿ 21 ವರ್ಷ ಕಳೆದಿದ್ರು ಅದಕ್ಕೊಂದು ಸ್ವಂತ ಕಟ್ಟಡ ಕಟ್ಟಿಸಿಕೊಟ್ಟಿಲ್ಲ ನಮ್ಮ ಘನ ಸರ್ಕಾರ. ಈಗಿರುವ ಕಟ್ಟಡಕ್ಕೆ ಪ್ರತಿ ತಿಂಗಳು 4 ಲಕ್ಷ ರೂಪಾಯಿ ಬಾಡಿಗೆ ಕಟ್ಟಲಾಗ್ತಿದೆ. ಹಾಗಂತ ಕಟ್ಟಡ ನಿರ್ಮಾಣಕ್ಕೆ ಹಣ ಇಲ್ಲ ಅಂತಲ್ಲ. 2005ರಲ್ಲಿ ಕೇಂದ್ರದಿಂದ ಹೊಸ ಕಟ್ಟಡ ನಿರ್ಮಾಣಕ್ಕೆ ಅಂತ 2.25 ಕೋಟಿ ಅನುದಾನ ಬಂದಿದೆ. ಆದ್ರೆ ಕಟ್ಟಡ ಕಟ್ಟಲು ಬೆಂಗಳೂರಿನಲ್ಲಿ ಎಲ್ಲೂ ಜಾಗ ಸಿಗ್ತಿಲ್ವಂತೆ. ಸೆಂಟ್ರಲ್ ಗವರ್ಮೆಂಟ್ನವರು ಈಗಾಗಲೇ 2.25 ಕೋಟಿ ನಮಗೆ ಈ ಕಟ್ಟಡಕ್ಕಾಗಿ ಹಣ ರಿಲೀಸ್ ಮಾಡಿದರು. ಸುಮಾರು 2005ರಲ್ಲಿ ಸೂಕ್ತವಾದ ಜಾಗ ಇಲ್ಲ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. 20 ಲಕ್ಷದಿಂದ 1 ಕೋಟಿವರೆಗೆ ಪರಿಹಾರ ಕೋರಿ ಬಂದ ದೂರುಗಳನ್ನ ಇಲ್ಲಿ ಪರಿಹರಿಸಲಾಗುತ್ತೆ. ಪ್ರತಿ ವರ್ಷ 4ರಿಂದ 5 ಸಾವಿರ ಕೇಸುಗಳು ಈ ಗ್ರಾಹಕ ನ್ಯಾಯಾಲಯದ ಮೆಟ್ಟಿಲೇರ್ತವೆ. ಆದ್ರೆ ಇಂತಹ ಕಲುಷಿತ ವಾತಾವರಣದಲ್ಲಿ 3 ನ್ಯಾಯಾಧೀಶರು ಹಾಗೂ ಸಿಬ್ಬಂದಿ ಕೆಲಸ ಮಾಡ್ತಿರೋದೇ ದುರಂತ. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.